ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 37 ಅನ್ನ ಗಮನಿಸಿ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 4 ವಿಧಾನಗಳನ್ನು ಬರೆಯಿರಿ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸುವ ವಿಧಾನ. ಎಲೆಗಳ ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ಹೊರಹಾಕಲ್ಪಡ್ತವೆ. ಇಲ್ಲಿ ಎಲೆಗಳು ಉದುರುವಿಕೆಯಿಂದ, ಸಸ್ಯಗಳಲ್ಲಿ ಎಲೆಗಳು ಉದುರುವಿಕೆಯನ್ನ ನೋಡ್ತೇವೆ ನಾವು. ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ಈ ರೂಪದಲ್ಲಿ ಹೊರಹಾಕಲ್ಪಡ್ತವೆ. ಜೈಲಂಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ರಾಳ ಅಥವಾ ಅಂಟುಗಳ ರೂಪದಲ್ಲಿ ಹೊರಹಾಕುತ್ತವೆ. ಈ ರೀತಿಯಾಗಿ ಸಸ್ಯದಲ್ಲಿ ಒಂಥರ ಅಂಟಿನ ರಚನೆ ಎಲ್ಲರೂ ನೋಡಿರ್ತೀರಿ ಅಲ್ವಾ? ಇದು ಕೂಡ ಜೈಲಂಗಳಲ್ಲಿ ಸಂಗ್ರಹವಾದ ತ್ಯಾಜ್ಯವಾಗಿರ್ತದೆ. ತೊಗಟೆಯನ್ನು ಕಳಚಿಕೊಳ್ಳುವುದರ ಮೂಲಕ ಹೊರಹಾಕುತ್ತೆ. ಕೆಲವೊಂದಿಷ್ಟು ಮರಗಳನ್ನು ಸ್ವಲ್ಪ ಸಮಯದಲ್ಲಿ ತೊಗಟೆಯನ್ನ ಕಳಚಿಕೊಳ್ಳುತ್ತೆ ಅಲ್ವಾ? ಈ ತೊಗಟೆಯನ್ನು ಕಳಚಿಕೊಳ್ಳುವುದರ ಮೂಲಕ ಕೂಡ ಹೊರಹಾಕುತ್ತವೆ. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ. ಹಾಗೆ ಆಕ್ಸಿಜನ್ ಅನ್ನುವಂಥದ್ದು ಪತ್ರರಂಧ್ರದ ಮೂಲಕ ಹೊರಗೆ ಹೋಗುತ್ತೆ. ಆಕ್ಸಿಜನ್ ಅನ್ನ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾದಂತಹ ಒಂದು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಕ್ಸಿಜನ್ ಪತ್ರರಂಧ್ರದ ಮೂಲಕ. ಅದೇ ರೀತಿ ಹೆಚ್ಚಾದ ನೀರು ಸಹ ಸಸ್ಯ ದೇಹದ ಭಾಗವಾದ ಪತ್ರರಂಧ್ರದ ಮೂಲಕ ಹೊರ ಹೋಗಿರ್ತದೆ. ಇದೆಲ್ಲ ಸಸ್ಯಗಳು ಬೇರೆ ಬೇರೆ ವಿಧಾನದಿಂದ ತ್ಯಾಜ್ಯವನ್ನ ಹೊರಹಾಕುವಂಥದ್ದು. ಥ್ಯಾಂಕ್ ಯು.